ಸ್ನೇಹಿತರೆ ನಮಸ್ಕಾರ. ಈ ರಾಜಕಾರಣದಲ್ಲಿ ಕೆಲವೊಂದು ಸಲ ಕೆಲವೊಂದಷ್ಟು ವ್ಯಕ್ತಿಗಳು ಸೈಲೆಂಟ್ ಆದ್ರು ಅಂತ ಹೇಳಿದ್ರೆ ಅಪಾಯ. ಅವರು ಏನಾದ್ರೂ ಮಾತನಾಡಿದ್ರು ಅಂತ ಹೇಳಿದ್ರೆ ಅದು ಬೆಟರ್. ಅವ್ರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಕಾದಿದೆ ಅನ್ನುವಂಥ ಸಂದೇಶ ಇಂಡೈರೆಕ್ಟ್ ಆಗಿ ರವಾನಿಸಿದ್ರು ಅನ್ನೋದು ಸ್ಪಷ್ಟ. ಅದೇ ರೀತಿ ಈಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರ ಕತೆ. ಸಿದ್ದರಾಮಯ್ಯನವರು ಸೈಲೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಅವರು ಸೈಲೆಂಟ್ ಇದ್ದಾರೆ ಅಂತ ಅರ್ಥ ಅಲ್ವೇ ಅಲ್ಲ. ಸೈಲೆಂಟ್ ಇರುವ ಈ ಒಂದು ವಿಚಾರದ ಹಿಂದೆ ಅಥವಾ ಸೈಲೆಂಟ್ ಇರುವಂತಹ ಉದ್ದೇಶದ ಹಿಂದೆ ಸಾಕಷ್ಟು ವಿಚಾರಗಳು ಇದ್ದಾವೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಈಗ ಸಚಿವ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ನಡೆದಿರುವಂತಹ ಗೊಂದಲ ಮತ್ತು ಖಾತೆ ಹಂಚಿಕೆಯಲ್ಲಿ ಆಗ್ತಿರುವಂತಹ ವಿಳಂಬ. ಹೌದು, ಬಹುಶಃ ಇದು ಎಲ್ರಿಗೂ ಕೂಡ ಕಾಡ್ತಿರುವಂತಹ ಯಕ್ಷ ಪ್ರಶ್ನೆ. ಯಾಕೆ ಅಂತೇಳಿ ಹೇಳಿದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳು ಇದ್ದಾವೆ. ಶತಾಯಗತಾಯ ಸಿಎಂ ಆಗಬೇಕು, ಹೇಗಾದ್ರೂ ಆಗ್ಲಿ 2026ರಲ್ಲಿ ನಾನು ಸಿಎಂ ಆಗೇ ಆಗ್ತೀನಿ ಅನ್ನುವಂಥ ಹಠವನ್ನ ಕಟ್ಟಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಸಿಎಂ ಕೂಡ ಆದರು. ಸಿಎಂ ಆದ ಬಳಿಕ ನಿಜವಾದಂತಹ ಚಾಲೆಂಜ್ಗಳು ಈಗ ಶುರುವಾಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ನಿಜವಾದಂತಹ ಈ ಪರೀಕ್ಷೆ ಈಗ ಆರಂಭ ಆಗಿದೆ. ಈ ಪರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಗೆಲ್ತಾರ ಇಲ್ವಾ ಅನ್ನೋದಕ್ಕೆ ಸದ್ಯಕ್ಕಂತೂ ರಿಸಲ್ಟ್ ಸಿಗೋದಿಲ್ಲ. ಬಟ್ ಆದ್ರೆ ಸದ್ಯದ ವಾತಾವರಣ ಮಾತ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕ್ತಾ ಇದೆ. ಒಂದು ಕಡೆ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಡೆದಂಥ ಗೊಂದಲಗಳು, ಇನ್ನೂ ಕೂಡ ಖಾತೆ ಹಂಚಿಕೆ ಆಗದೆ ಇರುವಂಥದ್ದು, ಯಾವಾಗ ಆಗಬಹುದು, ಯಾರು ಸಂಪುಟದಿಂದ ಹೊರಗಡೆ ಹೋಗಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು, ಯಾರು ಸಂಪುಟಕ್ಕೆ ಒಳಗಡೆ ಬರಬಹುದು, ಹೀಗೆ ಭಾರಿ ಚರ್ಚೆಗಳು ನಡೀತಿದ್ದಾವೆ. ಏನೆಲ್ಲ ಆಗ್ತಿದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಒಂದಂತೂ ಸ್ಪಷ್ಟ, ಸದ್ಯಕ್ಕೆ ಸಚಿವರ ಖಾತೆ ಹಂಚಿಕೆ ನಡೆಯುವುದು ಒಂದು ಸ್ಪಷ್ಟ. ಇವತ್ತು ಅಥವಾ ನಾಳೆಯಲ್ಲಿ ಆ ಖಾತೆ ಹಂಚಿಕೆ ನಡೀತದೆ. ಆದರೆ ವಿಧಾನಸಭೆಯ ಮುಂಗಾರು ಅಧಿವೇಶನ ಮುಗಿದ ನಂತರ ಸಚಿವ ಸ್ಥಾನದ ಬದಲಾವಣೆ ನಡೆಯುತ್ತೆ ಅನ್ನುವಂಥ ಸ್ಫೋಟಕ ಸಂಗತಿ ಈಗ ಬಹಿರಂಗ ಆಗಿದೆ. ಅಲ್ಲಿಗೆ ಸಚಿವ ಸ್ಥಾನದ ಬದಲಾವಣೆ ಆಗೋದು 100ಕ್ಕೆ 100 ಖಚಿತ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಕಾರಣ ಯಾರು, ಕಾರಣ ಏನು, ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈಗ ನಾನು ಆರಂಭದಲ್ಲೇ ಹೇಳಿದೆ, ಕೆಲವೊಂದು ವ್ಯಕ್ತಿಗಳು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಸೈಲೆಂಟ್ ಇದ್ದಾರೆ ಅಂತಲ್ಲ, ಏನೋ ಕಾದಿದೆ ಭವಿಷ್ಯದಲ್ಲಿ ಅನ್ನುವಂಥ ಮುನ್ಸೂಚನೆ ಅಂತ. ಇಲ್ಲೂ ಕೂಡ ಹಾಗೆ. ಈಗ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಒಬ್ಬ ಪ್ರಭಾವಿ ನಾಯಕ. ಸಿದ್ದರಾಮಯ್ಯನವರನ್ನ ಕಡೆಗಣಿಸುವಂತ ಧೈರ್ಯ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಕೂಡ ಸದ್ಯಕ್ಕೆ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಸೈಲೆಂಟ್ ಆದ್ರು ಅಥವಾ ಉಲ್ಟಾ ಹೊಡೆದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ ಮಕಾಡೆ ಮಲಗೋದ್ರಲ್ಲಿ ಡೌಟು ಕೂಡ ಇಲ್ಲ. ಹೀಗಿರುವಂತ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಿರುವಂತ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಸಿದ್ದರಾಮಯ್ಯನವರ ವಿರೋಧವನ್ನು ಕಟ್ಟಿಕೊಳ್ಳೋದಕ್ಕೆ ಸಿದ್ಧವೇ ಇಲ್ಲ. ಒಂದು. ಎರಡನೇದು, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಈಗ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟಿದ್ದಾರೆ, ಕರೆಕ್ಟ್. ಬಟ್ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಬೇಲಿಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಸುತ್ತಲೂ ಬೇಲಿ, ಏನು ಕೂಡ ಬೇಕಾಬಿಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಹೈಕಮಾಂಡ್ ಹಾಗೇನೆ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ನಾಯಕರು ಏನಿದ್ದಾರೆ ಅವರ ತೀರ್ಮಾನವೂ ಕೂಡ ಬಹಳ ಮುಖ್ಯವಾಗಿದೆ. ಈಗ ನೀವು ನೋಡಿದ್ರಿ, ಮೊನ್ನೆ ಸಚಿವ ಸ್ಥಾನ ವಿಸ್ತರಣೆಯ ವಿಚಾರದಲ್ಲಿ ನೋಡಿದ್ರಿ, ಬಿ ಕೆ ಹರಿಪ್ರಸಾದ್ ಅವರ ಪಟ್ಟಿ ಒಂದು, ಸಿದ್ದರಾಮಯ್ಯನವರ ಪಟ್ಟಿ ಒಂದು, ಡಿ ಕೆ ಶಿವಕುಮಾರ್ ಅವರ ಪಟ್ಟಿ ಒಂದು, ಹೀಗೆ ಮೂರು ಪಟ್ಟಿಗಳು. ಆ ಪಟ್ಟಿಯಲ್ಲಿ ಫೈನಲ್ ಮಾಡಿ ಕೊನೆಗೂ ಕೂಡ ಸಚಿವ ಸ್ಥಾನವನ್ನು ವಿಸ್ತರಣೆ ಮಾಡಿದ್ರು. ನಿಜವಾದಂಥ ಅಸಮಾಧಾನ ಶುರುವಾಗಿದೆ ಅಲ್ಲಿಂದ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರೋ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ. ಯಾರು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಆಪ್ತರಾಗಿದ್ರೋ ಅವರಿಗೆ ಹೆಚ್ಚು ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಇದು ಸಹಜವಾಗಿ ಸಿದ್ದರಾಮಯ್ಯನವರ ಬೇಸರಕ್ಕೂ ಕೂಡ ಕಾರಣವಾಗಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಹೇಗೂ ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲ, ಸುಮ್ಮನೆ ನಾನು ಮಾತಾಡಿ ಏನು ಪ್ರಯೋಜನ ಇಲ್ಲ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ಸಿದ್ದರಾಮಯ್ಯನವರ ಬಳಿ ಹೋಗಿ ಮತ್ತೆ ಸುದೀರ್ಘವಾದಂಥ ಚರ್ಚೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಓಕೆ ಡೆಲ್ಲಿಗೆ ಹೋಗಿ ಬನ್ನಿ, ಅಲ್ಲೇನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ಮಾಡಿ ಖಾತೆ ಹಂಚಿಕೆಯನ್ನ, ನಾನು ಇನ್ವಾಲ್ವ್ ಆಗೋದಿಲ್ಲ ಇದರಲ್ಲಿ, ನೀವು ಯಾರಿಗೆ ಯಾವ ಖಾತೆನಾದ್ರೂ ಕೊಡ್ಕೊಳ್ಳಿಯಪ್ಪ ಅಂತಲೂ ಕೂಡ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಅನ್ನುವಂಥ ಮಾಹಿತಿ ಸಿಕ್ತು. ಒಂದು. ಎರಡನೇದು, ಈಗ ಖಾತೆ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಲ್ವಾ? ಹಾಗಾದ್ರೆ ಖಾತೆ ಹಂಚಿಕೆ ವಿಚಾರದಲ್ಲಿ ಮಾತ್ರವಲ್ಲ, ಸರ್ಕಾರದ ಯಾವುದೇ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗೋದೇ ಅನುಮಾನ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಬೇಸರಗೊಂಡಿದ್ದಾರೆ ಸರ್ಕಾರದ ಈ ಕೆಲವೊಂದಷ್ಟು ನಿರ್ಧಾರ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಬೇಸರ ಇದೆ. ಹೈಕಮಾಂಡ್ ಈ ಸಚಿವ ಸ್ಥಾನದ ವಿಚಾರದಲ್ಲಿ ಸಚಿವರ ಪಟ್ಟಿಯನ್ನು ಈ ಸಲ ಆಗಿದೆ ನೋಡಿ,
ಯಾರೆಲ್ಲ ಮೊನ್ನೆ ಈ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ನೋಡಿ, ಅವ್ರ ವಿಚಾರದಲ್ಲಿ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಬೇಸರ ಇದೆ ಅನ್ನೋದು ಕೂಡ ಈಗ ಗುಟ್ಟಾಗಿ ಉಳಿದಿರುವಂಥ ಸಂಗತಿ ಅಲ್ಲ. ಹಾಗಾಗಿನೇ ಇದು ಅಪಾಯದ ಮುನ್ಸೂಚನೆಯನ್ನ ಸ್ಪಷ್ಟವಾಗಿ ಈಗ ರವಾನಿಸ್ತಾ ಇದೆ. ಇನ್ನು ಮುಂಗಾರು ಅಧಿವೇಶನ ಮುಗಿದ ಬಳಿಕ ಸಚಿವ ಸ್ಥಾನದ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಹೊಸ ಅಪ್ಡೇಟ್ಸ್. ಸಚಿವ ಸ್ಥಾನದ ಬದಲಾವಣೆ 100% ನಿಶ್ಚಿತ. ಯಾರು ಉಳಿತಾರೆ ಯಾರು ಹೋಗ್ತಾರೆ ಅನ್ನೋದು ಸದ್ಯಕ್ಕಂತೂ ಕುತೂಹಲ ಮುಂದುವರಿಯುವಂತ ಸಂಗತಿ. ಎಲ್ಲಿ ಇಬ್ಬರನ್ನ ತೆಗೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಬ್ರು ಹಾಲಿ ಸಚಿವರನ್ನ ವಾಪಸ್ ತೆಗೆದುಕೊಂಡು, ಅಂದ್ರೆ ಅವರ ಸಚಿವ ಸ್ಥಾನವನ್ನ ಕ್ಯಾನ್ಸಲ್ ಮಾಡಿ ಆ ಸ್ಥಾನಕ್ಕೆ ಇಬ್ಬರನ್ನ ತುಂಬಬೇಕಾದಂತ ಅನಿವಾರ್ಯತೆ ಇದೆ. ಈಗ ಇಬ್ಬರ ರಾಜೀನಾಮೆಯನ್ನ ಪಡಿತಾರೋ, ಯಾವುದಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಪಡೆದು ಹೊಸಬ್ರನ್ನ ಆಯ್ಕೆ ಮಾಡುವಂತ. ಹೊಸಬ್ರ ಆಯ್ಕೆ ಮಾಡೋದು ಅಷ್ಟು ಸುಲಭ ಅಲ್ಲ. ಈಗ ಹಾಲಿ ಇರೋರು ರಾಜೀನಾಮೆಯನ್ನ ಕೊಟ್ಬಿಡ್ತಾರ, ಅಣ್ಣ ನೀನ್ ಚೂರು ರಾಜೀನಾಮೆ ಕೊಟ್ಬಿಡೋಣ ಅಂತ ಹೇಳಿ ಹೇಳಿದ ತಕ್ಷಣ ಕೊಟ್ಟು ಬಿಡ್ತಾರ? ಖಂಡಿತವಾಗ್ಲೂ ಇಲ್ಲ. ಅವರನ್ನ ಮನವೊಲಿಸ್ಬೇಕು, ಅವರ ಬೇಡಿಕೆಯನ್ನ ಈಡೇರಿಸಬೇಕು. ಅದೆಲ್ಲವೂ ಕೂಡ ಈಗ ಡಿ ಕೆ ಶಿವಕುಮಾರ್ ತಲೆಯ ಮೇಲೆ ಬಂದು ಕೂತಿದೆ. ಇದ್ರ ಜೊತೆಗೆ ಮಹಿಳೆಯರಿಗೆ ಒಂದೇ ಒಂದು ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಒಂದು ಸಚಿವ ಸ್ಥಾನವನ್ನ ಕೊಟ್ಟೇ ಕೊಡ್ತೀವಿ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟದಲ್ಲಿ ಕೆಲವು ಬದಲಾವಣೆ ಮತ್ತು ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವಂತ ಕುರಿತಂತೆ ಈಗಾಗಲೇ ಹೈಕಮಾಂಡ್ನ ಜೊತೆಗೆ ಚರ್ಚಿಸೋದಕ್ಕೆ ತೆರಳಿದ್ದಂತ ಡಿ ಕೆ ಶಿವಕುಮಾರ್ ಅವರು ಈಗ ವಾಪಸ್ ಕೂಡ ಬಂದಿದ್ದಾರೆ. ವಾಪಸ್ ಬಂದಂತವರು ಎಲ್ಲೋ ಒಂದು ಕಡೆ ಇದು ಕ್ಲಿಯರ್ ಆಗಿ ಇನ್ನೂ ಕೂಡ ಸಿಕ್ಕಿಲ್ಲ ನನಗೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನು ಸಚಿವ ಸ್ಥಾನ ಬದಲಾವಣೆ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ. ಸಚಿವರ ಸ್ಥಾನ ಬದಲಾವಣೆ ಏನಿದ್ರು ಕೂಡ ಅಧಿವೇಶನದ ಬಳಿಕ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಬದಲಾವಣೆ 100% ನಿಶ್ಚಿತ. ಇನ್ನು ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಉದ್ಭವಿಸಿರುವಂತಹ ಕಾಂಗ್ರೆಸ್ ನಾಯಕರ ಬಂಡಾಯದ ಹಿನ್ನೆಲೆ ದೆಹಲಿಗೆ ತೆರಳಿದಂತ ಸಿಎಂ ಸಂಪುಟದ ಅಸಮಾಧಾನಗಳ ಕುರಿತು ಸಹಜವಾಗಿ ಹೈಕಮಾಂಡ್ನ ನಾಯಕರಿಗೆ ವರದಿಯನ್ನು ಒಪ್ಪಿಸಿ ಬಂದಿದ್ದಾರೆ. ಇಲ್ಲಿ ರಾಜ್ಯ ಉಸ್ತುವಾರಿಗಳಾಗಿರುವಂತಹ ಕಾಂಗ್ರೆಸ್ನ ಉಸ್ತುವಾರಿಗಳಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ವೇಣುಗೋಪಾಲ್ ಅವರ ಜೊತೆಗೆ ಸುಮಾರು ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗೆಯೇ ಖಾತೆ ಹಂಚಿಕೆಯ ಬಗ್ಗೆ, ಖಾತೆ ಹಂಚಿಕೆ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವಂತಹ ಅಂಶಗಳ ಬಗ್ಗೆ, ಖಾತೆ ಹಂಚಿಕೆಯ ಸಂದರ್ಭದಲ್ಲಿ ಆರಂಭದಲ್ಲಿ ಕೊಟ್ಟಿದ್ರಲ್ಲ ಸಚಿವ ಸ್ಥಾನ, ಅದು ಕೂಡ ಖಾತೆ ಆ ಕಡೆ ಈ ಕಡೆ ಆಗ್ಬೇಕು ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆನೂ ಕೂಡ ಚರ್ಚೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಸಚಿವ ನಾಗೇಂದ್ರ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕೂಡ ನಾಗೇಂದ್ರ ಪರನೇ ಬ್ಯಾಟ್ ಬೀಸಿದ್ದಾರೆ ಅನ್ನುವಂಥ ಸಂಗತಿಯು ಕೂಡ ಗೊತ್ತಾಗ್ತಿದೆ. ಜೊತೆಗೆ ಸಾಕಷ್ಟು ಜನರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟ್ ಬೀಸಿದ್ರೂ ಕೂಡ ಅದನ್ನು ಕನ್ಸಿಡರ್ ಮಾಡಲಿಲ್ಲ ಅನ್ನುವಂಥ ಬೇಸರನು ಕೂಡ ಸಿದ್ದರಾಮಯ್ಯನವರಿಗೆ ಇದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಸಮಾಧಾನವನ್ನು ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ. ಹಾಗೆಯೇ ನಾಗೇಂದ್ರ ಈ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ಕೆಲವರು ಮಾತನಾಡಿದ್ರು ಕಾಂಗ್ರೆಸ್ನಲ್ಲಿ. ಬಟ್ ನಾಗೇಂದ್ರ ಕೂಡ ಅದಕ್ಕೆ ಒಪ್ಪಲಿಲ್ಲ, ಸಿದ್ದರಾಮಯ್ಯ ಕೂಡ ಅದಕ್ಕೆ ಒಪ್ಪಲಿಲ್ಲ, ಡಿ ಕೆ ಶಿವ್ ಕೂಡ ಅದಕ್ಕೆ ಒಪ್ಪಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಸರಿ ಹೋಗೋದಿಲ್ಲ ಅಂತಲೂ ಕೂಡ ನಾಗೇಂದ್ರ ಇಲ್ಲ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ಇದು ಬಹಳಷ್ಟು ಗೊಂದಲ, ಕುತೂಹಲಕ್ಕೂ ಕೂಡ ಕಾರಣ ಆಗ್ತಿದೆ. ಬಟ್ ಒಂದಂತೂ ತಿಳ್ಕೊಳ್ಳಿ, ಸಿದ್ದರಾಮಯ್ಯನವರು ಇನ್ವಾಲ್ವ್ ಆದ್ರು ಅಂತ ಅಂದ್ರೆ, ಸಿದ್ದರಾಮಯ್ಯನವರು ಇನ್ವಾಲ್ವ್ ಆದ್ರೆ ಬಹುಶಃ ಇದೆಲ್ಲವೂ ಕೂಡ ಒಂದು 2-3 ಗಂಟೆಯಲ್ಲಿ ಚರ್ಚೆ ಮಾಡಿ ಮುಗಿಸ್ಬಿಡ್ತಾರೆ. 2-3 ಗಂಟೆ ಚರ್ಚೆಯಲ್ಲಿ ಮುಗಿಸ್ಬಿಡ್ತಾರೆ. ಎಲ್ಲರೂ ಕರೆಸಿ ವಿಶ್ವಾಸಕ್ಕೆ ತಗೊಂಡು ಮುಗಿಸ್ಬಿಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ಗೆ ಅದು ಆಗೋದಿಲ್ಲ, ಸಾಧ್ಯನೂ ಕೂಡ ಇಲ್ಲ. ಈಗ ಸಿದ್ದರಾಮಯ್ಯನವರ ಸೈಲೆಂಟೇ ಕಾಂಗ್ರೆಸ್ನ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತಲೂ ಕೂಡ ಇಂಡೈರೆಕ್ಟ್ ಆಗಿ ಅಥವಾ ಹೇಳದೇ ಇದ್ರು ಕೂಡ ಆ ಒಂದು ಲಕ್ಷಣಗಳು ಮಾತ್ರ ಕಾಣಿಸ್ತಿದೆ ಅನ್ನೋದು ಸತ್ಯ. ಈಗ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ಪಡೆಯುವಂತ ಯತ್ನವನ್ನ ಪದೇ ಪದೇ ಮಾಡ್ತಿದ್ದಾರೆ. ಬಟ್ ಸಿದ್ದರಾಮಯ್ಯನವರ ಆಟಿಟ್ಯೂಡೇ ಒಂಥರ, ಅವರು ಯಾರಿಗೂ ಕೂಡ ಕೇರ್ ಮಾಡುವಂತ ವ್ಯಕ್ತಿ ಅಲ್ಲ. ಮಾತು ಹೇಗೋ ಮನಸ್ಸು ಕೂಡ ಹಾಗೆ, ಆದರೆ ಮೃದು ಸ್ವಭಾವ. ಅವರ ಮಾತಿನ ತರ ಅವರ ವ್ಯಕ್ತಿತ್ವ ಇಲ್ಲ. ಹಾಗನ್ನ ಮಾತ್ರಕ್ಕೆ ಅವರ ಚಾಣಕ್ಯತನಕ್ಕೆ ಸರಿಸಾಟಿ ಯಾರೂ ಇಲ್ಲ. ಹೇಳಿ ಕೇಳಿ ದೇವೇಗೌಡರ ಶಿಷ್ಯ, ರಾಜಕೀಯದ ABCD ಕಲ್ತಿದ್ದೆ ಅಲ್ಲಿ. ಹಾಗಾಗಿ ಈಗ ಸದ್ಯಕ್ಕಂತೂ ಸಿದ್ದರಾಮಯ್ಯನವರ ಸೈಲೆಂಟ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಈ ಎಚ್ಚರಿಕೆ ಕರೆಗಂಟೆ ಅಂತಲೂ ಕೂಡ ಹೇಳ್ಬೋದು. ಕಾಂಗ್ರೆಸ್ ಪಾಲಿಗೆ ಇದು ಎಚ್ಚರಿಕೆ ಕರೆಗಂಟೆ. ಕಾಂಗ್ರೆಸ್ನ ನಾಯಕರು ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೇ ಇದ್ರೆ ಅಪಾಯ ಮಾತ್ರ ಫಿಕ್ಸ್ ಅನ್ನೋದನ್ನ ಬರೆದಿಟ್ಕೊಳ್ಳಿ ಅಂತೇಳಿ ಹೇಳ್ತಾ, ನಿಮ್ಗೆ ಅನ್ಸುತ್ತೆ ಸಿದ್ದರಾಮಯ್ಯನವರ ಈ ಸೈಲೆಂಟು, ಡಿ ಕೆ ಶಿವಕುಮಾರ್ ಅವರ ಸಂಕಷ್ಟ, ಸಚಿವ ಸಂಪುಟದ ಬದಲಾವಣೆ ಜೊತೆಗೆ ಖಾತೆ ಹಂಚಿಕೆ ಗೊಂದಲ, ಇದು ಭಾರೀ ಕಗ್ಗಂಟಾಗಿ ಪರಿಣಮಿಸಿದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಆ ಕಡೆ ಕಿಳಿದ್ರೆ ಬರೆದಿಟ್ಕೊಳ್ಳಿ, 2-3 ಗಂಟೆ ಒಳಗಡೆ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗ್ತದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ನಿಮಗೂ ಕೂಡ ಹಾಗೆ ಅನಿಸುತ್ತಾ? ಹಾಗೆಯೇ ನಿಮ್ಮ ಪ್ರಕಾರ ಯಾವ ಸಚಿವ ಸ್ಥಾನವನ್ನು ಅಥವಾ ಯಾರ ಸಚಿವ ಸ್ಥಾನವನ್ನು ವಾಪಸ್ ಪಡೆದುಕೊಂಡು ಅಲ್ಲಿಗೆ
ಈ ಬೇರೆಯವ್ರನ್ನ ತಂದು ಹಾಕ್ಬೋದು ಅಥವಾ ಹಾಕಬೇಕು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಯಾವ ಸಚಿವ ಹಾಲಿ ಈಗ ಮೊನ್ನೆ ಪ್ರಮಾಣ ವಚನ ತೆಗೆದುಕೊಂಡ್ರಲ್ಲ, ಅದರಲ್ಲಿ ಯಾರು ಬೇಡ, ಆ ಜಾಗಕ್ಕೆ ಯಾರು ಬಂದರೆ ಬೆಟರ್ ಅಂತೇಳಿ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.